ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಹಲಸಿನ ಹಣ್ಣಿನಿಂದ ಹಪ್ಪಳನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕಡುಬು ಮಾಡುವಾಗ ಒಂದು ಸ್ವಲ್ಪ ಹಲಸಿನ ಹಣ್ಣಿನ ತೊಳೆಗಳೆಲ್ಲ ಸುಮಾರು ಹೆಚ್ಚಿದ್ವು. ಸೊ ದೊಡ್ಡ ಹಣ್ಣಾಗಿದ್ದರೆ ನಮಗೆ ಜಾಸ್ತಿ ಇದ್ಬಿಡುತ್ತೆ ಹಣ್ಣಿನ ತೊಳೆ ಅಲ್ವಾ, ಅದನ್ನು ವೇಸ್ಟ್ ಮಾಡೋದಕ್ಕಂತೂ ಆಗಲ್ಲ. ಸೊ ಅದಕ್ಕೋಸ್ಕರನೇ ನಾನೇನು ಮಾಡಿದೆ, ಹಲಸಿನ ಹಣ್ಣನ್ನು ತೊಳೆಗಳನ್ನೆಲ್ಲ ಬಿಡಿಸ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಬೆಲ್ಲ ಹಾಕಿ ಚೆನ್ನಾಗಿ ಕಾಸ್ಕೊಂಡು ಆಮೇಲೆ ಇದನ್ನು ಈ ರೀತಿ ಪ್ಲೇಟ್ಗೆ ನೋಡಿ ಹಚ್ತಾ ಇದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೀಟೇಲ್ ಆಗಿರುವಂತಹ ವಿಡಿಯೋ ಬೇಕು ಹಲಸಿನ ಹಣ್ಣಿನ ಹಪ್ಪಳದ್ದು ಹೇಳ್ಕೊಂಡಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಫ್ರೆಂಡ್ಸ್, ಅಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಹಲಸಿನ ಹಣ್ಣು ಈಗ ಸೀಸನ್ ಅಲ್ವಾ, ಎಷ್ಟೊಂದು ವಿಧದ ಅಡುಗೆಗಳನ್ನು ನಾವು ಅದರಲ್ಲಿ ಮಾಡ್ಬೋದು. ಸುಮಾರಷ್ಟಂತರೂ ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ, ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ನೋಡಿ, ಹಲಸಿನ ಹಣ್ಣಿನ ಹಪ್ಪಳನ ತಿಳುವಾಗಿ ನಾನು ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಒಣಗಿದ ಮೇಲೆ ಹೇಗೆ ಬಂತು ಅಂತ ಆಮೇಲೆ ನಿಮಗೆ ಇದೇ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ. ಹಾಗೆ ನೋಡಿ, ಸಾಯಂಕಾಲ ಟೈಮ್ನಲ್ಲಿ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದಿತ್ತು. ಸೊ ಹೊರಗಡೆ ಈಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಕ್ಕಳಿಗಂತೂ ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ಸೊ ಅದಕ್ಕೋಸ್ಕರ ಒಂದಿಷ್ಟು ಅವರಿಗೆಲ್ಲ ಸ್ಕೂಲ್ ಬ್ಯಾಗ್ಸು ಮತ್ತು ನೋಟ್ಬುಕ್ಸು ಇದನ್ನೆಲ್ಲ ತೊಗೊಳೋದಕ್ಕಿತ್ತು. ಸೊ ಒಂದು ಸರಿ ಇದನ್ನೆಲ್ಲ ತಗೊಂಡು ಬಂದಿಟ್ಬಿಟ್ರೆ ಆಮೇಲೆ ಎಲ್ಲ ಬೈಂಡ್ ಹಾಕಿ ಅದೆಲ್ಲ ಮಾಡಬೇಕಾಗತ್ತೆ ಅಲ್ವಾ. ಹಾಗೆ ಮತ್ತು ಇನ್ನಂತರೂ ಮಳೆ ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಮಕ್ಕಳಿಗೆ ಡ್ರೆಸ್ ಅಂತರೂ ಜಾಸ್ತಿ ಬೇಕಾಗತ್ತೆ, ಒಣಗೋದಿಲ್ಲ ಬಟ್ಟೆ, ಇದೆಲ್ಲ ಪ್ರಾಬ್ಲಮ್ಗಳಿರ್ತವೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಹೋದಂಗಾಯಿತು ಅಂತಂದ್ಬಿಟ್ಟು ನಾವು ಸ್ಮಾರ್ಟ್ ಪಾಯಿಂಟ್ಗೆ ಬಂದಿದ್ದೀವಿ. ಮತ್ತು ಎಲ್ಲ ತೊಗೊಂಡು ಸ್ನ್ಯಾಕ್ಸು ಇದು ಎಲ್ಲ ತೊಗೊಂಡು ಮತ್ತು ಈಗ ನಾವು ವಾಪಸ್ ಮನೆಗೆ ಬಂದ್ವಿ. ಹಾಗೆ ನೆಕ್ಸ್ಟ್ ಡೇ ಕೂಡ ಏನೇನೆಲ್ಲ ಮಾಡಿದ್ದೆ ಹೇಳೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮತ್ತೇನಂದರೆ ಇವತ್ತು ನೋಡಿ, ಇದು ನಾನು ತೊಗೊಂಡು ಬಂದಿರೋಂತಹ ಸ್ಕೂಲ್ ಬ್ಯಾಗ್ಸು. ಹಾಗೆ ಸುಜಯ್ ಆಲ್ರೆಡಿ ಎಲ್ಲ ತುಂಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ. ಸೃಜನ್ ಈ ಥರ ಒಂದು ಕಂಪಾಸ್ ಬಾಕ್ಸನ್ನು ತೊಗೊಂಡಿದ್ದಾನೆ. ಹಾಗೆ ಇದು ಒಂದು ಸ್ಕೂಲ್ ಬ್ಯಾಗು. ಸುಜಯ್ ಅಂತೂ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟ ಒಂದು. ಹಾಗೆ ನೋಡಿ ಫ್ರೆಂಡ್ಸ್, ಅಗಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ ಕೆಟಲ್ನಲ್ಲಿ ನಾವು ಬೇಗ ಎಲ್ಲ ಅಡುಗೆಗಳನ್ನ ಮಾಡ್ಕೊಳ್ಳೋದಕ್ಕಾಗತ್ತೆ. ನೋಡಿ ಈಗ ಆನ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಇದರಲ್ಲಿ ಸೂಪು, ರಸಮ್ಮು, ಸಾಂಬಾರು ಮತ್ತು ಮ್ಯಾಗಿ, ಮೋಮೋಸು ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗತ್ತೆ. ನೀರು ಹಾಕ್ಬಿಟ್ಟು ಹಾಗೆ ನೋಡಿ ನಾನು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು 1.2 ಲೀಟರ್ ಇರುತ್ತೆ. ಒಳಗಡೆ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಮೇಂಟೈನ್ ಮಾಡೋದು ಕೂಡ ತುಂಬಾ ಸುಲಭ ಇದನ್ನು. ಹಾಗೆ ನೋಡಿ, ಈಗ ಎಲ್ಲ ಪಾಲಕ್ ಸೊಪ್ಪೆಲ್ಲ ಈಗ ಬಾಯ್ಲ್ ಆಗ್ತಾ ಇದೆ ಅಲ್ವಾ. ಇದರಿಂದ ನಾವು ಸೂಪು ಮತ್ತು ಗ್ರೇವಿ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗುತ್ತೆ. ವಿದಿನ್ ಮಿನಿಟ್ಸಲ್ಲಿ ನೋಡಿ ಚೆನ್ನಾಗಿ ಪಾಲಕ್ ಸೊಪ್ಪು ಎಲ್ಲ ಬೆಂದ್ಕೊಂತಲ್ವಾ, ಅದನ್ನು ಈಗ ನಾನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೂ ಏನಾದರೂ ಈ ಕೆಟಲನ್ನು ತರಿಸ್ಕೊಳ್ಬೇಕು ಅಂತ ಆದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಈಗ ಪಾಲಕ್ ಸೊಪ್ಪನ್ನು ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪಾಲಕ್ ಫುಲ್ ತಣ್ಣಗಾದ್ಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು, ಪಾಲಕ್ಕು ಎಲ್ಲದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಹಾಗೆ ಅಗಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ ಕೆಟಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಈಗ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬೆಸ್ಟ್ ಪಾಲಕ್ ಕರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು 1.2 ಲೀಟರ್ದಿರುತ್ತೆ ಫ್ರೆಂಡ್ಸ್. ನಮಗೆ ಹಾಸ್ಟೆಲ್ನಲ್ಲಿರೋರಿಗೆ ಅಥವಾ ಒಂದು ಸಣ್ಣ ಫ್ಯಾಮಿಲಿಗೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಒಳಗಡೆ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಹೊರಗಡೆಯಿಂದ ಅಂತೂ ಈ ಥರ ಗ್ರೀನ್ ಕಲರಲ್ಲಿ ನೋಡೋದಕ್ಕೆ ಕೂಡ ಈ ಕೆಟಲ್ ತುಂಬಾ ಚೆನ್ನಾಗಿದೆ. ಹಾಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈಗಂತೂ ಗ್ಯಾಸಿನ ಅಭಾವ ತುಂಬ ಇದೆ ಅಲ್ವಾ. ಸೊ ಈ ರೀತಿ ನೋಡಿ ಪಾಲಕ್ ಕರಿನ ಈಗ ನಾನು ಇದರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನೋಡಿ ಕೆಟಲನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಎಷ್ಟು ಕ್ವಿಕ್ಕಾಗಿ ಪಾಲಕ್ ಕರಿ ರೆಡಿ ಆಯಿತು ಅಲ್ವಾ. ಮತ್ತು ನೋಡಿ, ನಾನು ಆಗಲೇ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಹಲಸಿನ ಹಣ್ಣಿನ ಹಪ್ಪಳ ಒಣಗಿದ ಮೇಲೆ ಹೇಗೆ ಕಾಣುತ್ತೆ ಹೇಳೋದನ್ನು ತೋರಿಸ್ಕೊಡ್ತೀನಿ ಅಂತ. ಸೊ ನೋಡಿ, 4 ಹಪ್ಪಳನ ನಾನು ಹಚ್ಚಿದ್ದೆ. ಆ್ಯಕ್ಚುಲಿ ಸ್ಟೀಲ್ ಬಟ್ಲಿಗೆ ಒಂದು ಸ್ವಲ್ಪ ನೀರು ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ನೀವು ಸ್ಟೀಲ್ ಬಟ್ಲಲ್ಲಿ ಹಚ್ಚಿ ಒಣಗಿಸಿದ್ರೆ ಸುಮಾರು ಒಂದು 3 ರಿಂದ 4 ಬಿಸಿಲಂತರೂ ಬೇಕಾಗುತ್ತೆ, ಗಟ್ಟಿಯಾಗಿ ಬಿಸಿಲಿದ್ರೆ. ಆಮೇಲೆ ನೋಡಿ ಈ ಥರ ನೀವು ತೆಗೆದು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮತ್ತು ಇದು ಅಷ್ಟೇ, ಸುಮಾರು ಒಂದು 6 ತಿಂಗಳವರೆಗೂ ನಾವು ಇಟ್ಕೊಂಡು ತಿನ್ಬೋದು.
ಮಾಡ್ಬೋದು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಫುಲ್ ಒಂಥರ ಹಲಸಿನ ಹಣ್ಣಿನ ಪರಿಮಳ ಇರುತ್ತೆ ಈ ಹಪ್ಪಳಕ್ಕೆ. ನೋಡಿ, ಎಷ್ಟು ತಿಳುವಾಗಿ ಬೇಕಂದ್ರೂ ನೀವು ಹಚ್ಕೊಳ್ಬೋದು ಅಥವಾ ದಪ್ಪವಾಗಿ ಇದ್ರೂ ಹಚ್ಕೊಳ್ಬೋದು. ಇದನ್ನು ನೀವು ಪೀಸ್ ಮಾಡಿ ಕೂಡ ಕಟ್ ಮಾಡಿ ಇಟ್ಕೊಂಡು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇಲ್ಲಾಂದರೆ ಫುಲ್ ಫೋಲ್ಡ್ ಮಾಡಿ ಥರ ಇಟ್ಕೊಳ್ಬೋದು. ನೋಡಿ, ಈಗ ಕಟ್ ಮಾಡಿದ್ದೀನಿ ಅಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ ಈ ಹಲಸಿನ ಹಣ್ಣಿನ ಹಪ್ಪಳ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಈ ಸೀಸನ್ನಲ್ಲಿ ಮಾತ್ರ ನಮಗೆ ಹಲಸಿನ ಹಣ್ಣು ಸಿಗುತ್ತೆ ಅಲ್ವಾ. ಹಾಗೆ ಈಗಾಗಲೇ ನಾನು ಕಡುಬು ಕೂಡ ಹೇಗೆ ಮಾಡಬೇಕು ಹೇಳೋದನ್ನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ನೋಡಿ ಫ್ರೆಂಡ್ಸ್, ಇವತ್ತು ಸ್ಪೆಷಲ್ಲಾಗಿ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ಸೊ ಸಾಯಂಕಾಲ ನಾವು ಇದನ್ನು ಪುಲಾವನ್ನು ಮಾಡಿದ್ದೀವಿ. ಸೊ ಪುಲಾವ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಹಾಗೆ ಪುಲಾವ್ ಜೊತೆಗೆ ಗುಲಾಬ್ ಜಾಮೂನ್ ಕೂಡ ಮಾಡಿದ್ವಿ ಫ್ರೆಂಡ್ಸ್. ಈಗಾಗಲೇ ನೋಡ್ತಾ ಇರ್ಬೋದು, ಇಲ್ಲಿ ಸುಮಾರು ಕಮ್ಮಿ ಆಗಿದೆ ಎಲ್ಲ ತಿಂದ್ಬಿಟ್ಟು. ಹಾಗೆ ಮತ್ತು ನೋಡಿ ಫ್ರೆಂಡ್ಸ್, ಸೃಜನ್ ಈಗ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಯಾರನ್ನು ಬಿಡಿಸ್ತಾ ಇದ್ದೆ ಸೃಜನ್? ನಾ ಈಗ ಅಕ್ಷಯ್ ಕನ್ನ ಧುರಂಧರಲ್ಲಿ ಡೌನ್ ಬಿಡಿಸ್ತಿದ್ದೆ. ಧುರಂಧರ ನೋಡ್ಕೆ ಬಿಡಿಸ್ತಾ ಇದ್ದೀಯ? ಮಸ್ತ್ ಜಲ. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಆಗ್ತಿಲ್ಲ ಹೇಳಿದ್ದಿದ್ಯದ ಇದು? ಇಲ್ಲಿ ಫೋಟೋ ನೋಡ್ಕೊಂಡು ಹಿಂಗೆ ಬಿಡಿಸಲ್ಲ ಆಗ್ತಿಲ್ಲ ಹೇಳಿದ್ದಿದ್ಯಾ? ಮಸ್ತ್ ಅಂತಲ್ಲ ಆದರೆ ಅಲ್ದ ಫ್ರೆಂಡ್ಸ್. ಸೃಜನ್ದು ಒಂದು ಆರ್ಟ್ ಚಾನಲ್ ಇದೆ, ಸೃ ಆರ್ಟ್ಸ್ ಅಂತ. ನಿಮಗೂ ಯಾರಿಗಾದರೂ ಡ್ರಾಯಿಂಗ್ ಇಷ್ಟ ಅಂತಾದರೆ ಅವನಿಗೆ ಕೂಡ ಸಪೋರ್ಟ್ ಮಾಡಿ. ತುಂಬ ಅವನು ಡ್ರಾಯಿಂಗ್ಗಳನ್ನು ಮಾಡ್ತಾ ಇರ್ತಾನೆ ಫ್ರೀ ಟೈಮ್ನಲ್ಲಿ ಇದೆಲ್ಲ. ಆದರೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಡ್ರಾಯಿಂಗ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಕೆಲವೊಂದು ಮಾಡಿದಾಗ ಅವನು ಆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ. ನಿಮ್ಮ ಸಪೋರ್ಟ್ ಇರಲಿ. ಮಕ್ಕಳು ಎಷ್ಟು ಕಷ್ಟಪಟ್ಟು ಈ ಥರ ಡ್ರಾಯಿಂಗ್ಗಳನ್ನು ಮಾಡಿರ್ತಾರೆ ಅಲ್ವಾ. ಸೊ ನಿಮಗೆ ಡ್ರಾಯಿಂಗ್ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೋಡಿ, ಬಾಲ್ಕನಿಯಲ್ಲಿ ಕೂಡ ಕೆಲವಷ್ಟು ಗಿಡಗಳನ್ನು ನಾನು ಇಟ್ಟಿದ್ದೀನಿ. ಹಾಗೆ ಇಂಡೋರ್ ಪ್ಲ್ಯಾಂಟ್ಸ್ಗಳು, ಕೆಲವೊಂದು ಸೇವಂತಿಗೆಗಳು ಇವಾಗಲೂ ಕೂಡ ಆಗ್ತಾ ಇವೆ. ಸೊ ಫುಲ್ ಎಲ್ಲ ಗಿಡಗಳನ್ನು ನಾನಿನ್ನೂ ಕಿತ್ತಿಲ್ಲ. ಸೊ ಆವಾಗವಾಗ ಒಂದೊಂದು ಸೇವಂತಿಗೆಗಳು ಬರ್ತಾ ಇರ್ತವೆ. ಮತ್ತು ಏನಂದರೆ ಇದು ವೈಟ್ದು, ಹಾಗೆ ಇದು ಅರಿಶಿನ ಕುಂಕುಮದ್ದು ಅಂತ ಹೇಳ್ತೀವಿ, ಆ ಥರ ಗುಲಾಬಿ ಹೂ. ಇದಂತೂ ತುಂಬ ಹೂಗಳು ಬಂದಿತ್ತು ಫ್ರೆಂಡ್ಸ್, ಸುಮಾರಷ್ಟು ಹೂಗಳಾಗಿವೆ. ಹಾಗೆ ಕೆಲವಷ್ಟು ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹೊರಗಡೆ ಇರೋಂಥ ಗಿಡಗಳನ್ನು ಮೇಂಟೈನ್ ಮಾಡೋದ್ರಕ್ಕಿಂತ ನನಗೆ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಮೇಂಟೈನ್ ಮಾಡೋದೇ ಈಸಿ ಅಂತ ಅನಿಸ್ತಾ ಇತ್ತು. ಯಾಕೆಂದರೆ ಹೊರಗಡೆ ಅಂತೂ ಈಗ ಮಳೆ ಬರ್ತಾ ಇರೋದ್ರಿಂದ ತುಂಬ ಕಳೆಗಳಾಗ್ಬಿಡ್ತವೆ. ಒಂದು ಸರಿ ನಾವು ಕಳೆಗಳನ್ನೆಲ್ಲ ತೆಗೆಸ್ಕೊಂಡ್ರೂ ಏನಾಗುತ್ತೆ, ಒಂದು 15-20 ಡೇಸ್ಗೆ ಮತ್ತೆ ಫುಲ್ಲು ತುಂಬ್ಕೊಂಡು ಬಿಡ್ತವೆ ಎಲ್ಲ ಕಳೆಗಳು. ಸೊ ಪುನಃ ಅದನ್ನು ತೆಗೆಸ್ಬೇಕು. ಇಲ್ಲಾದರೆ ನಾವು ಒಳಗಡೆಗೆ ಡೈಲಿ ನೀರು ಕೂಡ ಹಾಕಬೇಕಂತ ಇರಲ್ಲ. ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಸಾಮಾನ್ಯವಾಗಿ ನಾವು ಒಂದು 15 ಡೇಸ್ಗೆ ಒಂದು ಸಾರಿ ಹೊರಗಡೆ ಬಿಸಿಲಿಗಲ್ಲ, ಅಂದರೆ ಬಿಸಿಲು ಒಂದು ಸ್ವಲ್ಪ ತಾಗೋ ಥರ ಆ ಥರ ನಾವು ಹೊರಗಡೆ ಇಟ್ಕೊಂಡ್ಬಿಟ್ರೆ ಮತ್ತೆ ಪುನಃ ಆಮೇಲೆ ಅವತ್ತು ಸಾಯಂಕಾಲ ನೀವು ಒಳಗಡೆ ಇಟ್ಬಿಟ್ರೆ ಚೆನ್ನಾಗಿ ಇಂಡೋರ್ ಪ್ಲ್ಯಾಂಟ್ಸ್ಗಳೆಲ್ಲ ಇರ್ತವೆ. ಹಾಗೆ ನೋಡಿ, ಒಂದೆರಡು ಪಾಟಲ್ಲಂತೂ ಮೆಣಸಿನ್ಕಾಯಿಗಳು ಕೂಡ ತುಂಬಾ ಬಂದಿದ್ವು. ಇಲ್ಲೇ ಕೊಯ್ಕೊಂಡು ಅಡುಗೆ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸಾಕಾಗಲ್ಲ, ಬಟ್ ಒಂಥರ ನಾವು ಬೆಳೆದಿದ್ದು ಹೇಳೋಂಥ ಖುಷಿ ಇರುತ್ತೆ. ಹಾಗೆ ನೋಡಿ, ಸಕ್ಕರೆ ಕಂಚಿಕಾಯಿದು ನಾನಿವತ್ತು ಒಂದು ಈ ಥರ ಕೋಸಂಬರಿನ ಮಾಡಿದ್ದೆ ಫ್ರೆಂಡ್ಸ್. ಒಂಥರ ಇದು ಹುಳಿ ಸಿಹಿ ಖಾರ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂಥರ ಸಾಯಂಕಾಲ ಟೈಮ್ನಲ್ಲಿ ಎಲ್ಲ ತಿನ್ನೋದಕ್ಕೆ. ಸೊ ಸಕ್ಕರೆ ಕಂಚಿಕಾಯಿ ಕೋಸಂಬರಿನ ಮಾಡಿದ್ದೆ. ಮತ್ತು ಫ್ರೆಂಡ್ಸ್, ನಮಗೆ ಆ ಸೀಸನ್ನಲ್ಲಿ ಸಿಗುವಂತಹ ಹಣ್ಣುಗಳನ್ನು ತಿಂದರೆ ಎಲ್ಲ ರೀತಿ ವಿಟಮಿನ್ಸ್ಗಳು ಕೂಡ ಸಿಗ್ತವೆ. ಸೊ ಆ ಟೈಮ್ನಲ್ಲಿ ಸಿಗುವಂಥ ಹಣ್ಣನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿ ಸಲಾಡ್ಸು ಅಥವಾ ಕೋಸಂಬರಿ ಇದೆಲ್ಲ ಮಾಡಿಕೊಂಡು ತಿನ್ಬೋದು. ಮತ್ತು ಮಳೆ ಬರ್ತಾ ಇರೋದ್ರಿಂದ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಬಣ್ಣದ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಂದಿವೆ. ಎಲ್ಲ ಹಸಿರಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಸುಮಾರಷ್ಟು ಬಣ್ಣದ ಗಿಡಗಳು ಕೂಡ ಚೆನ್ನಾಗಿ ಬರ್ತಾ ಇವೆ ಈಗ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.